ಜಯ ಏಕಾದಶಿಯ ದಿವಸ ವಿಷ್ಣು ದೇವರನ್ನು ಬೇಗನೆ ಪ್ರಸನ್ನಗೊಳಿಸಲು ಈ ಉಪಾಯಗಳನ್ನು ಮಾಡಿ ಮತ್ತು ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ನಾವು ಈ ಏಕಾದಶಿ ದಿವಸ ಕೆಲವು ಉಪಾಯಗಳನ್ನು ಮಾಡಿ ಎಲ್ಲ ಆಸೆನ ಈಡೇರಿಸ್ಕೊಳ್ಬಹುದು. ಅದು ಸಿಂಪಲ್ ಆಗಿನೇ ಇದ್ದಾವೆ ಉಪಾಯಗಳು. ಮತ್ತು ಈ ಏಕಾದಶಿಯ ಹೆಸರೇ ಜಯ ಏಕಾದಶಿ ಇದೆ. ಈ ಏಕಾದಶಿಯಂದು ನಾವು ನಿಯಮ ಪಾಲಿಸಿ ವ್ರತ ಮಾಡಿ ಮತ್ತು ಈ ಉಪಾಯಗಳನ್ನು ಮಾಡಿದರೆ ವಿಷ್ಣು ದೇವರು ಬಹುಬೇಗನೆ ಪ್ರಸನ್ನರಾಗುತ್ತಾರೆ ಎಂದು ನಂಬಿಕೆ ಇದೆ. ಪ್ರತಿಯೊಬ್ಬರು ಮಾಡುವಂಥ ಈಸಿಯಾದ ಈ ಉಪಾಯಗಳು ನೋಡೋಣ ಬನ್ನಿ. ಫಸ್ಟ್ ಒನ್ನು, ಪವಿತ್ರ ಗಂಗಾ ನದಿ ಅಥವಾ ಯಾವುದೇ ಪವಿತ್ರ ಜಲಮೂಲಕ್ಕೆ ಭೇಟಿ ನೀಡಿ ಸ್ನಾನ ಮಾಡಿ ದಾನ ಮಾಡಿ ಬರಬೇಕು. ಸೊ ಇವಾಗ ಎಲ್ರಿಗೂ ನದಿಗೆ ಹೋಗೋಕ್ಕಾಗಲ್ಲ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಅದೇ ಥರ ಈ ವಿಡಿಯೋದಲ್ಲೂ ಹೇಳ್ತೀನಿ. ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡ್ಬಿಟ್ಟು 21 ಬಾರಿ 11 ಬಾರಿ ಇಲ್ಲಾಂದರೆ 108 ಬಾರಿ ಈ ಮಂತ್ರನ ಚಾಂಟ್ ಮಾಡಿ. ಗಂಗಾ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ ಸನ್ನಿಧಂ ಕುರು. ಈ ಮಂತ್ರನ ನಾವು ಚಾಂಟ್ ಮಾಡಬೇಕು. ಸ್ಕ್ರೀನ್ ಮೇಲೆ ಕೂಡ ಕೊಡ್ತಾ ಇದ್ದೀನಿ, ಇದರಿಂದ ನೀವು ನೋಡ್ಕೊಂಡು ಓದ್ಕೋಬಹುದು. ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಮಂತ್ರದ ಅರ್ಥ: ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮತ್ತು ಕಾವೇರಿ ನದಿಗಳೇ, ಈ ನನ್ನ ಸ್ನಾನದ ಜಲದಲ್ಲಿ ಬಂದು ನೆಲೆಸಿ ಪವಿತ್ರಗೊಳಿಸಿ ಎಂದು ಪ್ರಾರ್ಥನೆ ಇದೆ. ಈ ಗ್ಲಾಸಿಂದ ನೀರೇನು ಮಾಡಬೇಕು, ತಗೊಂಡು ಹೋಗಿ ನಾವು ಯಾವ ನೀರಲ್ಲಿ ಬಕೆಟಲ್ಲಿ ಸ್ನಾನ ಮಾಡ್ತೇವಲ್ಲ ಅದರಲ್ಲಿ ಹಾಕೊಂಡ್ಬಿಟ್ಟು ನಾವು ಸ್ನಾನ ಮಾಡಬೇಕು. ಇದರಿಂದ ಪವಿತ್ರ ಸ್ನಾನ, ನದಿಗಳ ಸ್ನಾನ ಆಗುತ್ತೆ. ಹೀಗೆ ಮಾಡ್ಕೊಂಡ್ಬಿಟ್ಟು ನಾವು ಟೆಂಪಲ್ ಹೋಗ್ಬಿಟ್ಟು ಅಲ್ಲಿ ನೀಡಿ ಇರೋರಿಗೆ ನಾವು ದಾನನ ಮಾಡಿ ಬರಬಹುದು. ದಾನ ಏನು ಮಾಡಬೇಕು ಅಂದರೆ, ಹಸಿದವರಿಗೆ ಅನ್ನ ಕೊಡಿಸಿ, ರೇಷನ್ ಕೊಡಿಸಿ, ಇಲ್ಲಾಂದರೆ ಪೆನ್ನು ಪುಸ್ತಕ ಯಾರಿಗಾದರೂ ಏನಾದರೂ ಮಾಡಿ, ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಭಗವದ್ಗೀತೆ ಇಲ್ಲ ಯಾವುದಾದ್ರೂ ಒಂದು ದೇವರ ಪುಸ್ತಕವನ್ನು ನಾವು ದಾನ ಮಾಡಿ ಬರಬಹುದು. ಮತ್ತು ಇನ್ನೊಂದು ಉಪಾಯ ಏನಂದರೆ, ಜಯ ಏಕಾದಶಿ ಎಂದು ವಿಷ್ಣುವಿನ ಆಶೀರ್ವಾದ ಮತ್ತು ಸಂತೋಷವನ್ನು ಪಡೆಯಲು ಹರಿಯ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ. ಜಯ ಏಕಾದಶಿಯ ದಿನ ಆಶೀರ್ವಾದವನ್ನು ಪಡೆಯಲು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಒಟ್ಟಿಗೆ ಪೂಜಿಸಿ ಮತ್ತು ಅವರಿಗೆ ಹಳದಿ, ಶ್ರೀಗಂಧ ಮತ್ತು ಕೇಸರಿಯಿಂದ ಮಾಡಿದ ತಿಲಕವನ್ನು ಗುಲಾಬ್ ಜಲ್ ಇರುತ್ತಲ್ಲ ಆ ನೀರಿನಿಂದ ಕಲಸಿ ಹಚ್ಚಿ ಅರ್ಪಿಸಿ. ಜಯ ಏಕಾದಶಿ ವ್ರತದ ದಿನ ತುಳಸಿಯ ಬಳಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿ. ತುಳಸಿ ಎಲೆಗಳನ್ನು 1 ದಿನ ಮುಂಚಿತವಾಗಿ ಕಿತ್ತು ನಿಮ್ಮೊಂದಿಗೆ ಇಟ್ಟುಕೊಳ್ಳಲು ಮರೆಯಬೇಡಿ. ಜಯ ಏಕಾದಶಿ ಉಪವಾಸದಂದು ವಿಶ್ವದ ರಕ್ಷಕನಾದ ಭಗವಾನ್ ವಿಷ್ಣುವನ್ನು ಅವರ 108 ನಾಮಗಳು ಮತ್ತು ಸಹಸ್ರನಾಮ ಅಥವಾ ಶ್ರೀಮದ್ ಭಗವತ್ ಕಥೆಯನ್ನು ಪಠಿಸುವ ಮೂಲಕ ಪೂಜಿಸಿ. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಜಪಿಸಬಹುದು. ಜಯ ಏಕಾದಶಿ ಉಪವಾಸದಂದು ಹಸುವಿನ ತುಪ್ಪದಿಂದ ಮಾಡಿದ ದೀಪವನ್ನು ಬೆಳಗಿಸಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ಮತ್ತು ಭಕ್ತಿ ನಂಬಿಕೆಯಿಂದ ಅವರ ಮಹಿಮೆಯನ್ನು ಸ್ತುತಿಸುವ ಆರತಿಯನ್ನು ಪಠಿಸಿ. ನೋಡಿ, ಹೀಗೆ ಮಾಡುವುದರಿಂದ ನಾವು ವಿಷ್ಣುವಿನ ಅಪಾರ ಕೃಪೆಯನ್ನು ಪಡೆಯಬಹುದು. ಈ ಸಿಂಪಲ್ಲು ಸ್ಟೆಪ್ಸು ಎಲ್ಲರೂ ಮಾಡ್ಬೋದು. ಹೀಗೆ ಮಾಡಿ ಮತ್ತು ವಿಷ್ಣುವನ್ನು ಬೇಗ ಪ್ರಸನ್ನರಾಗಿ ಮಾಡಿ. ಇದರಲ್ಲಿ ನಂಬಿಕೆ ಮತ್ತು ಶ್ರದ್ಧೆ, ಭಾವನೆ ಮುಖ್ಯ. ಏನು ಭಾವನೆ ಇಲ್ಲದೆ ಮಾಡಿದರೆ ಅದು ಯಾವುದಕ್ಕೂ ಯೂಸ್ ಆಗಲ್ಲ. ಸೊ ಭಾವನೆ ಒಳ್ಳೆಯದಿಟ್ಕೊಳ್ಳಿ ಮತ್ತು ಭಕ್ತಿ ನಂಬಿಕೆ ಎರಡೂ ಇಟ್ಟು ಈ ಉಪಾಯಗಳನ್ನು ಮಾಡಿ. ಖಂಡಿತ ವಿಷ್ಣು ಭಗವಾನ್ ಆಶೀರ್ವಾದ ಮಾಡ್ತಾನೆ. ಸೊ ಈ ಉಪಾಯಗಳು ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಯಾರಿಗೆ ಬೇಕು ಅಂಥವ್ರ ಹತ್ರ ಶೇರ್ ಮಾಡಿ. ಮತ್ತು ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಓಂ
ನಮೋ ಭಗವತೆ ವಾಸುದೇವಾಯ. ಬಾಯ್, ಟೇಕ್ ಕೇರ್, ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು.